ದಿನ ಒಂದಾಗುತ್ತೆ ಸರ್, ದಿನ ಒಂದು ಶೋಗೊಂದು ಸರ್. ಒಂದು ಹುಡುಗಿ ನಮ್ಮೂರ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಒಂದು ಹುಡುಗಿ ಅದೇ ತರ ಬಟ್ಟೆ ಹಾಕೊಂಡು ಬಸ್ ಹತ್ತದೆ. ಆ ಹುಡುಗಿ ಪೇಸ್ ಕಾಣಿಸಲ್ಲ ನನಗೆ. ನಾನು ಒಟ್ನಲ್ಲಿ ಚೆನ್ನಾಗೈತೆ ಹುಡುಗಿ, ಅರ್ಧ ಪೇಸು ಅರ್ಧಂಬರ್ಧ ಮಾತ್ರ ಕಾಣಿಸ್ತಾ ಇದೆ, ಚೂರ್ 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 ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಬಸ್ಸು ರಸ್ ಆಗ್ಬಿಟ್ಟೈತೆ. ನಾನು ಎಗ್ರೆಲ್ಲ ನೋಡ್ತೀನಿ, ಯಾರ ಹುಡುಗಿ ನೋಡ್ಬೇಕಲ್ಲ ಅನ್ಕೊಂಡ್ ನನ್ಗಂತೂ ಅವತ್ತು ನಿಂತ್ಕೋಕೆ ಆಗಿಲ್ಲ. ಬಸ್ಸಲ್ಲಿ ಹೋಗ್ಬೇಕಲ್ಲ ಮುಂದೆ ಹೋಗಾರು ನೋಡ್ಬೇಕಲ್ಲ ಅಂತ ಸಕ್ಕ ಟ್ರೈ ಮಾಡ್ದೆ, ಆಗಿಲ್ಲ ಅವತ್ತು. ಆಮೇಲೆ ಏನ್ ಮಾಡ್ದೆ, ಕರೆಕ್ಟ್ ಆಗಿ ಮಳವಳ್ಳಿ ಹತ್ರ ಬಸ್ಸು ನಿಲ್ಸಿದ ತಕ್ಷಣ ಹೋಗಿ ಮುಂದೆ ನಿಂತ್ಬಿಟ್ಟ ಮುಂದ್ಗಡೆ ಡೋರಲ್ಲಿ. ಆ ಹುಡುಗಿ ನೋಡ್ಲೇಬೇಕು ಅನ್ಬಿಟ್ಟು. ಆಗ ಹುಡುಗಿ ಹಂಗ್ ಇಳ್ಕ ಬತ್ತು, ನಾನು ಪಿಕ್ಸೆ ಆಗ್ಬಿಟ್ಟೆ. ಆ ಹುಡುಗಿ ಅದಾದ್ಮೇಲೆ ಆ ಹುಡುಗಿ ಅವತ್ತು ಕಾಲೇಜ್ಗೆ ಹೋಗಿಲ್ಲ. ಆ ಹುಡುಗಿ ಯಾವ ಕಾಲೇಜು ಏನು ತಿಳ್ಕೋಬೇಕು ಅಂದ್ಬಿಟ್ಟು ಅಲ್ಲಿ ಹೋಗಿ ಯಾವ ಬಸ್ ಆ ಹುಡುಗಿ ಆಯ್ತು ಬಸ್ ಎತ್ತಿ ಈ ಕಾಲೇಜು ಅಂತ ನೋಡಿ ಆಮೇಲೆ ಫಿಕ್ಸ್ ಆಗ್ಬಿಟ್ಟು ಆ ಹುಡುಗಿ ಊರ್ ಗೊತ್ತಿತ್ತು. ಆ ಹುಡುಗಿ ಯಾವ ಬಸ್ ಸ್ಟಾಪ್ ಅಲ್ಲಿ ಹತ್ತದ ಯಾವ ಬಸ್ ಸ್ಟಾಪ್ ಅಲ್ಲಿ ಹತ್ತದ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಾದ್ಮೇಲೆ ಅದ್ರ ನಾಳೆಯಿಂದ ಸ್ಟಾರ್ಟ್ ಮತ್ತೆ ಫಾಲೋ ಮಾಡ್ಕೋದು ನೋಡೋದು ಎಲ್ಲ ಮಾಡ್ತಾ ಇದೆ. ಹೆಂಗಾರು ಮಾತಾಡ್ಸ್ಬೇಕು ಅಂತ ಕಾಯ್ತಾ ಇದೆ. ಒಂದು ವಾರ ಕರೆಕ್ಟ್ ಆಗಿ ಒಂದು ವಾರ ಆಯ್ತು. ನಾನು ಬುಕ್ ಇರ್ತದಲ್ಲ, ಬುಕ್ ಸೀಟ್ ಮೇಲೆ ಹಾಕಿದ್ದು ಸೀಟ್ ಹಾಕಿದೆ. ಆ ಹುಡುಗಿ ಏನ್ ಮಾಡ್ತು, ಆ ಬುಕ್ಕ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಕೂತ್ಕೊಂಡ್ಬಿಟ್ಟಿತ್ತು. ನಾನು ಸೀಟ್ ಹಾಕಿದ್ನಲ್ಲ ಅಲ್ಲಿ. ಆಮೇಲೆ ಸಿಕ್ಕುದು ಒಳ್ಳೆ ಚಾನ್ಸ್ ಮಾತಾಡ್ಸ್ಕೊಂಡು ಅಂದ್ಬಿಟ್ಟು ನಾನು ಸೀಟ್ ಹಾಕಿದ್ದಕ್ಕಂದ್ರಿ ಸರಿ ಬಿಡೋಣ ಆಯ್ತು ಅಂದ್ರು. ಏನಂದಿದ್ರು ಪರವಾಗಿಲ್ಲ, ಹೆಂಗೋ ಸೈಸ್ಕ ಸುಮ್ನ